ವೀಕ್ಷಕರೇ ಅದೆಷ್ಟೋ ಜನರು ಕೇಳ್ತಾ ಇದ್ರು ಅಂಥವ್ರಿಗೆ ಹೀಗೆ ಬೆಳ್ಳಂಬೆಳಗ್ಗೆ ಭರ್ಜರಿ ಗುಡ್ ನ್ಯೂಸ್ ಅಂತಲೂ ಹೇಳ್ಬೋದು. ಹೌದು ವೀಕ್ಷಕರೇ, ಈ ಒಂದು ಶುಭ ಮುಂಜಾನೆಯಿಂದ ನಿಮಗೆ ಈ ಒಂದು ಹೊಸ ವಿಚಾರವನ್ನು ತಿಳಿಸ್ತಾ ಇರುವಂಥದ್ದು ಏನೆಂದರೆ, ಇದುವರೆಗೂ ಹೌದು ವೀಕ್ಷಕರೇ, ಇದುವರೆಗೂ ಗೃಹಲಕ್ಷ್ಮಿ ಯೋಜನೆ ಹಣಕ್ಕೋಸ್ಕರ ಪ್ರತಿಯೊಬ್ಬರು ಕಾಯ್ತಾ ಇದ್ರಲ್ಲ, ಅಂಥವ್ರಿಗೆ ಒಂದನೇ ಕಂತಿನ ಹಣ ತಲುಪಿದೆ. ಹೌದು ವೀಕ್ಷಕರೇ, ಈ ಒಂದು 3 ಕಂತಿನ ಹಣ ಪೆಂಡಿಂಗ್ ಇರುತ್ತಲ್ವ, ಆ ಒಂದು ಕಂತಿನ ಹಣ ಇವಾಗ ತಲುಪಿರುವಂಥದ್ದು. ಮತ್ತೆ ಇವಾಗ ಯಾವ ಕಂತಿನ ಹಣ ಹಾಕ್ತಾ ಇದ್ದಾರೆ ಅಂದರೆ, 2ನೇ ಕಂತಿನ ಹಣ. ಹೌದು ವೀಕ್ಷಕರೇ, 2ನೇ ಕಂತಿನ ಹಣವನ್ನು ಯಾವ ಜಿಲ್ಲೆಗೆ ಹಾಕ್ತಾರೆ ಅಂತ ಕೂಡ ನಾನು ನಿಮಗೆ ತಿಳಿಸ್ತೇನೆ. ವೀಕ್ಷಕರೇ, ಪ್ರತಿಯೊಬ್ಬರು ಈ ಒಂದು ವಿಡಿಯೋನ ಕೊನೆವರೆಗೂ ನೋಡಿ, ಯಾರು ಕೂಡ ಸ್ಕಿಪ್ ಮಾಡಿ ನೋಡಬೇಡಿ. ಸ್ಕಿಪ್ ಮಾಡಿ ನೋಡೋದ್ರಿಂದ ಈ ಒಂದು ಮಾಹಿತಿ ನಿಮಗೆ ಅರ್ಥವಾಗುವುದಿಲ್ಲ ಮತ್ತು ತಿಳಿಯುವುದಿಲ್ಲ. ವೀಕ್ಷಕರೇ, ಇಲ್ಲಿ ಸರಿಯಾಗಿ ಕೇಳಿಸ್ಕೊಳ್ಳಿ. ಎಷ್ಟೋ ಜನರಿಗೆ ಈ ಒಂದು ಗೃಹಲಕ್ಷ್ಮಿಯಿಂದ ಬಹಳಷ್ಟು ಅನುಕೂಲವಾಗಿರುವಂಥದ್ದು. ಅದಕ್ಕೋಸ್ಕರ ಈ ಒಂದು ಹಣವನ್ನು ಪ್ರತಿ ತಿಂಗಳು ಹಾಕಬೇಕಾಯಿತು. ಆದರೆ ಯಾವುದೇ ಒಂದು ಕಾರಣದಿಂದ ಈ ಒಂದು ಹಣ ಪೆಂಡಿಂಗ್ ಉಳಿದ್ಬಿಟ್ಟಿತ್ತು. ಅದಕ್ಕೋಸ್ಕರ ಈ ಒಂದು 3 ಕಂತಿನ ಹಣವನ್ನು ಈ ತಿಂಗಳಲ್ಲೇ ಹಾಕ್ತೇವೆ ಅಂತ ಕೂಡ ಪ್ರತಿಯೊಬ್ಬರು ಈ ಒಂದು ಮಾಹಿತಿಯನ್ನು ನಂಬಿದ್ರು ಮತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರೇ ಸ್ಪಷ್ಟವಾಗಿ ಹೇಳ್ಬಿಟ್ಟಿದ್ರು. ಅದಕ್ಕೋಸ್ಕರ ಈ ಒಂದು ಹಣವನ್ನು ಹೌದು ವೀಕ್ಷಕರೇ, ಈ ಒಂದು ತಿಂಗಳಲ್ಲಿ ಇದೇ ಒಂದು ವಾರದಲ್ಲಿ 1ನೇ ಕಂತಿನ ಹಣ ಹಾಕ್ತೇವೆ ಅಂತ ಹೇಳಿದ್ರು ಮತ್ತು 2ನೇ ವಾರದಲ್ಲಿ 2ನೇ ಕಂತಿನ ಹಣ ಹಾಕ್ತೇವೆ ಅಂತ ಹೇಳಿದ್ರು. ಹಾಗೆಯೇ ಈ ಒಂದು ತಿಂಗಳ ಮುಗಿಯೋದ್ರೊಳಗಡೆ ನಾವು ನಿಮಗೆ 6,000 ರೂಪಾಯಿ ಹಣ ಹಾಕ್ತೇವೆ ಅಂತ ಕೂಡ ಸ್ಪಷ್ಟವಾಗಿ ಹೇಳಿದ್ರು. ಆದರೆ ಇಲ್ಲಿ 19ನೇ ಕಂತಿನ ಹಣ ಯಾವ ಜಿಲ್ಲೆಗೆ, ಹೌದು ವೀಕ್ಷಕರೇ, ಯಾವ ಜಿಲ್ಲೆಗೆ ಬರ್ತದೆ ಅಂತ ನಾನು ನಿಮಗೆ ಹೇಳ್ತೇನೆ. ವೀಕ್ಷಕರೇ, ಈ ಒಂದು ವಿಡಿಯೋನ ಮುಂದುವರಿಸುವ ಮೊದಲು ನೀವೇನಾದರೂ ಮೊದಲನೇ ಬಾರಿಗೆ ನಮ್ಮ ಚಾನಲ್ಗೆ ಭೇಟಿ ನೀಡಿದರೆ ಹಾಗೂ ಯಾರು ಕೂಡ ಇನ್ನೂ ಸಬ್ಸ್ಕ್ರೈಬ್ ಆಗದಿದ್ದರೆ ಈ ಕೆಳಗಡೆ ಕಾಣುವ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಆಗಿ ಯಾರೆಲ್ಲ ಈ ಒಂದು ವಿಡಿಯೋನ ನೋಡ್ತಾ ಇದ್ದೀರೋ ಪ್ರತಿಯೊಬ್ಬರು ತಪ್ಪದೇ ಲೈಕ್ ಅನ್ಕೊಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ. ವೀಕ್ಷಕರೇ, ಇಲ್ಲಿ ಸರಿಯಾಗಿ ಕೇಳಿಸ್ಕೊಳ್ಳಿ. ಈ ಒಂದು ಗೃಹಲಕ್ಷ್ಮಿ ಯೋಜನೆಯಿಂದ ಬಹಳಷ್ಟು ಜನರಿಗೆ ಅನುಕೂಲವಾಗಿರುವಂಥದ್ದು ಮತ್ತು ಅದೆಷ್ಟೋ ಜನರಿಗೆ ಈ ಒಂದು ವಿಷಯದಿಂದ ಖುಷಿಯಾಗಿರುವಂಥದ್ದು. ಯಾರಿಗೆ ಈ ಒಂದು 19ನೇ ಕಂತಿನ ಹಣ ಬರುವಂಥದ್ದು, ಯಾವ ಜಿಲ್ಲೆಗೆ ಈ ಒಂದು 19ನೇ ಕಂತಿನ ಹಣ ಬರುವಂಥದ್ದು ಅಂತ ಕೂಡ ನಾನು ನಿಮಗೆ ತಿಳಿಸ್ತೇನೆ. ಇದುವರೆಗೂ 18ನೇ ಕಂತಿನ ಹಣ ಪ್ರತಿಯೊಬ್ಬರಿಗೂ ತಲುಪಿದೆ ಅಂತ ನಾನು ಭಾವಿಸ್ತೇನೆ. ಯಾರಿಗೆಲ್ಲ ಈ ಒಂದು 19ನೇ ಕಂತಿನ ಹಣ ಬರುವುದಕ್ಕೆ ಕಾಯ್ತಾ ಇದ್ದೀರೋ ಮತ್ತು ಯಾರಿಗೆಲ್ಲ ಇನ್ನು 18ನೇ ಕಂತಿನ ಹಣ, ಹೌದು ವೀಕ್ಷಕರೇ, 18ನೇ ಕಂತಿನ ಹಣ ಯಾರಿಗೆಲ್ಲ ಬಂದಿರೋ ಅವರು ಕಮೆಂಟ್ ಮೂಲಕ ತಿಳಿಸ್ಬೋದು. ಯಾಕೆಂದರೆ ಈ ಒಂದು ಕಮೆಂಟ್ ಮೂಲಕ ತಿಳಿಸಿದರೆ ನಮಗೂ ಗೊತ್ತಾಗುತ್ತದೆ ಇಷ್ಟು ಜಿಲ್ಲೆಗೆ ಈ ಒಂದು ಹಣ ಬಂದಿಲ್ಲ ಅನ್ನೋದು. ಅದಕ್ಕೋಸ್ಕರ ಕಮೆಂಟ್ ಮೂಲಕ ನಮಗೂ ತಿಳಿಸಿದರೆ ಈ ಒಂದು 18ನೇ ಕಂತಿನ ಹಣ ಆದಷ್ಟು ಬೇಗ ನಿಮ್ಮ ಖಾತೆಗೆ ಬರುವಂಥದ್ದು. ಅದಕ್ಕೋಸ್ಕರ ಯಾವ ಜಿಲ್ಲೆಗೆ ಇನ್ನೂ ಬಂದಿಲ್ವೋ, ಯಾವ ಮಹಿಳೆಯ ಖಾತೆಗೆ ಈ ಒಂದು 18ನೇ ಕಂತಿನ ಹಣ ಬಂದಿಲ್ವೋ ಪ್ರತಿಯೊಬ್ಬರು ತಿಳಿಸ್ಬೋದು. ಮತ್ತು ಇನ್ನೊಂದು ವಿಷಯ ಏನಂದರೆ, ನಿಮ್ಮ ಅಕೌಂಟನ್ನು ಚಾಲ್ತಿಯಲ್ಲಿ ಇಟ್ಕೊಳ್ಳಿ. ಏಕೆಂದರೆ ಸರ್ಕಾರದಿಂದ ಡಿ.ಬಿ.ಟಿ ಮೂಲಕ ಈ ಒಂದು ಹಣವನ್ನು ಹಾಕಿರ್ತಾರೆ. ಆದರೆ ಯಾವುದೇ ಒಂದು ಕಾರಣದಿಂದ ನಿಮ್ಮ ಅಕೌಂಟು ಬ್ಲಾಕ್ ಆಗಿರ್ತದೆ ಅಥವಾ ಏನೋ ಒಂದು ಕಾರಣದಿಂದ ಚಾಲ್ತಿಯಲ್ಲಿರೋದಿಲ್ಲ. ಅದಕ್ಕೋಸ್ಕರ ಈ ಒಂದು ಹಣ ಪೆಂಡಿಂಗ್ ಉಳಿದ್ಬಿಟ್ಟಿರ್ತದೆ. ಅದಕ್ಕೋಸ್ಕರ ನಿಮ್ಮ ಬ್ಯಾಂಕ್ ಅಕೌಂಟನ್ನು ಒಂದು ಸರಿ ಚಾಲ್ತಿಯಲ್ಲಿ ಇಟ್ಕೊಂಡ್ರೆ ನಿಮ್ಗೆ ಗೊತ್ತಾಗುತ್ತದೆ ಯಾವ ಕಂತಿನ ಹಣ ನಿಮಗೆ ಬರುತ್ತದೆ, ಯಾವ ಕಂತಿನ ಹಣ ಪೆಂಡಿಂಗ್ ಉಳಿದಿದೆ ಅನ್ನೋದು ಕೂಡ ಗೊತ್ತಾಗುವಂಥದ್ದು. ಅದಕ್ಕೋಸ್ಕರ ಪ್ರತಿಯೊಬ್ಬರು ಮಹಿಳೆಯರ ಅಕೌಂಟನ್ನು ಚಾಲ್ತಿಯಲ್ಲಿ ಇಟ್ಟುಕೊಂಡಿರಲೇಬೇಕು. ಅದಕ್ಕೋಸ್ಕರ ಇನ್ನು ಮುಂದೆ ಈ ಒಂದು ಚಾಲ್ತಿಯಲ್ಲಿ ಇಟ್ಕೊಂಡ್ರೆ ನಿಮಗೆ ಪ್ರತಿ ತಿಂಗಳು ಹಣ ಬರುವಂಥದ್ದು. ಏಕೆ ಈ ಒಂದು 18ನೇ ಕಂತಿನ ಹಣ ಯಾರಿಗೆಲ್ಲ ಬಂದಿಲ್ವೋ ಅವರು ಒಂದೇ ಒಂದು ಸರಿ ಹೋಗಿ ನಿಮ್ಮ ಅಕೌಂಟನ್ನು ಚೆಕ್ ಮಾಡಿಸ್ಕೊಳ್ಳಿ, ಬ್ಯಾಂಕಿಗೆ ಹೋಗಿ ಚೆಕ್ ಮಾಡಿಸ್ಕೊಳ್ಳಿ ಅಂತ ನಾನು ನಿಮಗೆ ಹೇಳಬಲ್ಲೆ. ವೀಕ್ಷಕರೇ, ಈ ಒಂದು 19ನೇ ಕಂತಿನ ಹಣಕ್ಕೆ ಪ್ರತಿಯೊಬ್ಬರು ಕಾಯ್ತಾ ಇರುವಂಥದ್ದು ಮತ್ತು ಯಾವ ಜಿಲ್ಲೆಗೆ ಈ ಒಂದು ಹಣ ಬರುತ್ತದೆ ಅಂತ ಕೂಡ ನಾನು ನಿಮಗೆ ಹೇಳ್ತೇನೆ ಅಂತ ಕೂಡ ಹೇಳಿದ್ದೆ ಅಲ್ವಾ. 18ನೇ ಕಂತಿನ ಹಣ ಯಾರೆಲ್ಲ ಪಡೆದುಕೊಂಡಿದ್ದೀರೋ ಅಂಥವರಿಗೆ ಇವಾಗ 19ನೇ ಕಂತಿನ ಹಣ ಬರ್ತಾ ಇರುವಂಥದ್ದು. ಹೌದು ವೀಕ್ಷಕರೇ, ಈ ಒಂದು 19ನೇ ಕಂತಿನ ಹಣ ಪ್ರತಿಯೊಬ್ಬರಿಗೂ ತಲುಪಿಸುವಂಥದ್ದು. ಆದರೆ ಯಾವ ಜಿಲ್ಲೆಗೆ, ಈ ಒಂದು 2ನೇ ವಾರದಲ್ಲೇ ನಾವು ಹಾಕ್ತೀವಿ ಅಂತ ಕೂಡ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಸ್ಪಷ್ಟವಾಗಿ ಹೇಳಿದರು. ಆದರೆ ಇಲ್ಲಿ 2ನೇ ವಾರ ಮುಗಿಯುತ್ತಲೇ ಬಂತು. ಆದರೆ ಇವಾಗ ಈ ಒಂದು ಹಣವನ್ನು ಹಾಕುವುದಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಹೌದು ವೀಕ್ಷಕರೇ, 1ನೇ ಕಂತಿನ ಹಣ ಪ್ರತಿಯೊಬ್ಬರಿಗೂ ತಲುಪಿಸಿದ್ದೇವೆ. ಆದರೆ ಇವಾಗ ನಾವು 2ನೇ ಕಂತಿನ ಹಣವನ್ನು ಹೌದು ವೀಕ್ಷಕರೇ, ಇಲ್ಲಿ ಗೃಹಲಕ್ಷ್ಮಿಯ ಒಂದು 3 ತಿಂಗಳ ಹಣವು ಪೆಂಡಿಂಗ್ ಇತ್ತಲ್ವಾ, 6,000 ರೂಪಾಯಿ, ಆ ಒಂದು ಹಣವನ್ನು ಈ ತಿಂಗಳಲ್ಲೇ ಹಾಕ್ತಾ ಇರುವಂಥದ್ದು. ಅದಕ್ಕೋಸ್ಕರ ಇಲ್ಲಿ 1ನೇ ಕಂತಿನ ಹಣವನ್ನು ನಾವು ಹಾಕಿದ್ದೀವಿ ಅಂತ ಕೂಡ ಇಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾರೆ. ಮತ್ತು ಅದೇ ತರಹ ಬಹಳಷ್ಟು ಜನರು ಕಮೆಂಟ್ ಮಾಡಿದರು, ನಮಗೆ ಈ ಒಂದು 18ನೇ ಕಂತಿನ ಹಣ ಬಂತು ಅಂತ ಮೊನ್ನೆ ವಿಡಿಯೋದಲ್ಲಿ. ಆದರೆ ಇವಾಗ ಯಾರಿಗೆಲ್ಲ ಬಂದಿಲ್ಲೋ ಅವರು ಕಮೆಂಟ್ ಮೂಲಕ ತಿಳಿಸ್ಬೋದು. ಮತ್ತು ಈ ಒಂದು ಹಣವನ್ನು, ಹೌದು ವೀಕ್ಷಕರೇ, ಈ ಒಂದು 19ನೇ ಹಣವನ್ನು ಯಾರೆಲ್ಲ ಪಡಿತಾ ಇದ್ರೋ ಅವ್ರಿಗೆ ಇವತ್ತು ಬಹಳಷ್ಟು ಖುಷಿ ವಿಚಾರ ಅಂತ ಕೂಡ ಹೇಳ್ಬೋದು. ಹೌದು ವೀಕ್ಷಕರೇ, ಭರ್ಜರಿ ಬೆಂಕಿ ನ್ಯೂಸ್ ಅಂತ ಕೂಡ ಹೇಳ್ಬೋದು. ಹೌದು ವೀಕ್ಷಕರೇ, ಈ ಒಂದು 19ನೇ ಕಂತಿನ ಹಣಕ್ಕೆ ಪ್ರತಿಯೊಬ್ಬರಿಗೂ ಈ ಒಂದು ವಿಷಯದಿಂದ ಖುಷಿಯಾಗುವಂಥದ್ದು. ಆದರೆ ಇಲ್ಲಿ ಯಾವ ಜಿಲ್ಲೆಗೆ ಇವತ್ತು ಬರ್ತಾ ಇರುವುದು ಅಂತ ನಾನು ನಿಮಗೆ ಹೇಳ್ತೇನೆ. ವೀಕ್ಷಕರೇ, ಈ ಒಂದು ಜಿಲ್ಲೆ ಲಿಸ್ಟನ್ನು ಕೂಡ ನಾನು ನಿಮಗೆ ಹೇಳ್ಬಿಡ್ತೇನೆ, ಸರಿಯಾಗಿ ಕೇಳಿಸ್ಕೊಳ್ಳಿ.
ಬೀದರ್ ಜಿಲ್ಲೆ ಹಾಗೂ ವಿಜಯಪುರ ಜಿಲ್ಲೆ, ಚಾಮರಾಜನಗರ ಜಿಲ್ಲೆ, ಚಿಕ್ಕಬಳ್ಳಾಪುರ ಜಿಲ್ಲೆ ಮತ್ತು ಚಿಕ್ಕಮಗಳೂರು ಜಿಲ್ಲೆ ಹಾಗೂ ಚಿತ್ರದುರ್ಗ, ದಾವಣಗೆರೆ ಮತ್ತು ಇಲ್ಲಿ ಹಾವೇರಿ ಮತ್ತು ಧಾರವಾಡ. ಹೌದು ವೀಕ್ಷಕರೇ, ಧಾರವಾಡ ಜಿಲ್ಲೆ. ಇಷ್ಟು ಜಿಲ್ಲೆಗೆ ಮಾತ್ರ ಈ ಒಂದು ಹಣವು ಇವತ್ತು ಬರ್ತಾ ಇರುವಂಥದ್ದು. ಈ ಒಂದು 15 ಜಿಲ್ಲೆಗೆ ಈ ಒಂದು ಹಣವನ್ನು ಇವತ್ತು ಹಾಕ್ತಾ ಇರುವಂಥದ್ದು. ಅದಕ್ಕೋಸ್ಕರ ಈ ಒಂದು 15 ಜಿಲ್ಲೆಯ ಮಹಿಳೆಯರು ಪ್ರತಿಯೊಬ್ಬರ ಅಕೌಂಟನ್ನು ಚಾಲ್ತಿಯಲ್ಲಿ ಇಟ್ಕೊಳ್ಳಿ ಮತ್ತು ಈ ಒಂದು ಹಣಕ್ಕೋಸ್ಕರ ಇವತ್ತು ನೀವು ಕಾಯಲೇಬೇಕು. ಈ ಒಂದು ಹಣ ನಿಮಗೆ ಇವತ್ತು ಬಂದೇ ಬರುವಂಥದ್ದು. ಏಕೆಂದರೆ ಸರ್ಕಾರದಿಂದ ಈ ಒಂದು ಮಾಹಿತಿಯನ್ನು ತಿಳಿಸಿದ್ದಕ್ಕೆ ನಾವು ನಿಮಗೆ ಈ ಒಂದು ವಿಡಿಯೋನ ಮಾಡಿ ತಿಳಿಸ್ತಾ ಇದ್ದೇವೆ. ಏಕೆಂದರೆ ಈ ಒಂದು ವಿಡಿಯೋದಿಂದ ಬಹಳಷ್ಟು ಜನರಿಗೆ ಅನುಕೂಲವಾಗಿರುವಂಥದ್ದು. ಅದೆಷ್ಟೋ ಜನರು ನಮಗೆ ಈ ಒಂದು ಹಣ ಬರುತ್ತಾ ಬರಲ್ವಾ ಅಂತ ಅದೆಷ್ಟೋ ಜನರು ಅಂದ್ಕೊಂಡಿರ್ತಾರೆ. ಅದಕ್ಕೋಸ್ಕರ ಈ ಒಂದು ವಿಡಿಯೋದಿಂದ ಅವರು ಸ್ವಲ್ಪ ಸಮಾಧಾನ ಪಡ್ಕೊತಾರೆ. ನಮಗೆ ಈ ಒಂದು ಜಿಲ್ಲೆಗೆ ಇವತ್ತು ಹಾಕ್ತೀವಿ ಅಂತ ಹೇಳಿದ್ದಾರೆ, ಈ ಒಂದು ಹಣ ಬಂದೇ ಬರುವಂಥದ್ದು. ಏಕೆಂದರೆ CM ಸಿದ್ದರಾಮಯ್ಯ ಅವರ ಸರ್ಕಾರ ಅಂದರೆ ಮಾತಿಗೆ ಮಾತು ಅನ್ನೋ ಮಾತು ಎಲ್ಲರಿಗೂ ತಿಳಿಯುವಂಥದ್ದು. ಅದಕ್ಕೋಸ್ಕರ ಈ ಒಂದು ಹಣವನ್ನು ಇವತ್ತು ಹಾಕ್ತಾ ಇರುವಂಥದ್ದು ಅಂತ ಕೂಡ ಬಹಳಷ್ಟು ಜನರು ನಂಬೋದು ಅಂತ ನಾನು ನಿಮಗೆ ಹೇಳ್ತೇನೆ. ಯಾಕೆಂದರೆ ಈ ಒಂದು ಜಿಲ್ಲೆ ಲಿಸ್ಟನ್ನು ಸರ್ಕಾರದಿಂದ ನಮಗೆ ತಿಳಿಸಿರುವಂಥದ್ದು. ಅದಕ್ಕೋಸ್ಕರ ನಾವು ನಿಮಗೆ ಈ ಒಂದು ವಿಡಿಯೋನ ಮಾಡಿ ಈ ಒಂದು ವಿಡಿಯೋದಲ್ಲಿ ಈ ಒಂದು ಮಾಹಿತಿಯನ್ನು ಹೇಳ್ತಾ ಇರುವುದು. ಹೌದು ವೀಕ್ಷಕರೇ, 19ನೇ ಕಂತಿನ ಹಣವನ್ನು ಈ ವಾರದಲ್ಲಿ ಅಂದರೆ ಇವತ್ತೇ ಶುಕ್ರವಾರ, ಈ ವಾರದಿಂದ ಸ್ಟಾರ್ಟ್ ಮಾಡಿದರೆ ಇನ್ನೂ 4-5 ದಿನಗಳ ಒಳಗಡೆ ನಿಮಗೆ ಈ ಒಂದು ಹಣ ಬರುವಂಥದ್ದು. ಹೌದು ವೀಕ್ಷಕರೇ, ಈ ವಾರದಿಂದ ನಿಮಗೆ ಸ್ಟಾರ್ಟ್ ಮಾಡ್ತಾರೆ. ನಾನು ಇವಾಗ ಹೇಳಿದೆ ಅಲ್ವಾ, ಇಷ್ಟು ಜಿಲ್ಲೆಗೆ ನಾವು ಇವತ್ತು ಹಾಕ್ತಾ ಇರುವಂಥದ್ದು. DBT ಮೂಲಕ ಹಾಕಿದ ನಂತರ ಪ್ರತಿಯೊಬ್ಬರ ಮಹಿಳೆಯರ ಖಾತೆಗೆ ನೇರವಾಗಿ ಅವರಿಗೆ ತಲುಪಿಬಿಡುತ್ತದೆ. ಆದರೆ ಬಹಳಷ್ಟು ಕರ್ನಾಟಕದ ಪ್ರತಿಯೊಂದು ಜಿಲ್ಲೆಗೂ ತಲುಪಬೇಕಂದ್ರೆ ಇನ್ನೂ ಒಂದು ವಾರ ಬೇಕಾಗಿರುತ್ತದೆ. ಅದಕ್ಕೋಸ್ಕರ ಇಷ್ಟು ಜಿಲ್ಲೆಗೆ ಇವತ್ತು ಬಂದ ಬಳಿಕ ಮತ್ತೆ ನಾಳೆ ಇಷ್ಟು ಜಿಲ್ಲೆಗೆ ನಾನು ನಿಮಗೆ ಹೇಳ್ತೇನೆ, ಅಷ್ಟು ಜಿಲ್ಲೆಗೆ ಸರ್ಕಾರದಿಂದ ತಿಳಿಸಿರುವಂಥದ್ದು. ಅದಕ್ಕೋಸ್ಕರ ಯಾರು ಕೂಡ ಈ ಒಂದು ಜಿಲ್ಲೆಯ ಲಿಸ್ಟಿಗೆ ಯಾರೆಲ್ಲ ಕಾಯ್ತಾ ಇದ್ದಾರೋ ಮತ್ತು ನಾಳೆ ಮತ್ತೊಂದಿಷ್ಟು ಜಿಲ್ಲೆ ಬಿಟ್ಟ ಬಳಿಕ ನಾನು ನಿಮಗೆ ವಿಡಿಯೋ ಮಾಡಿ ತಿಳಿಸ್ತೇನೆ. ವೀಕ್ಷಕರೇ, ಈ ಒಂದು ವಿಡಿಯೋನ ಕೊನೆವರೆಗೂ ನೋಡಿದ್ದಕ್ಕೆ ಹೃದಯಪೂರ್ವಕ ಧನ್ಯವಾದಗಳು. ಮತ್ತು ಅದೇ ತರಹ ಯಾವ ಜಿಲ್ಲೆ ಅಂತ ನಾನು ನಿಮಗೆ ಹೇಳಿಬಿಟ್ಟಿದ್ದೇನೆ. ಪ್ರತಿಯೊಬ್ಬರು ಯಾರು ಅಕೌಂಟನ್ನು ಚಾಲ್ತಿ ಇಲ್ವೋ ಪ್ರತಿಯೊಬ್ಬರ ಅಕೌಂಟನ್ನು ಚಾಲ್ತಿಯಲ್ಲಿ ಇಟ್ಕೊಳ್ಳಿ. ಈ ಒಂದು ಹಣವನ್ನು ನೀವು ಪಡೆದುಕೊಳ್ಳಿ. ಒಟ್ಟು ಈ ಒಂದು ಸರ್ಕಾರದಿಂದ ಇದೇ ತಿಂಗಳಲ್ಲಿ ನಿಮಗೆ 4,000 ರೂಪಾಯಿ ಹಣ ಸಿಗುವಂಥದ್ದು. ಹೌದು ವೀಕ್ಷಕರೇ, ಇದೇ ತಿಂಗಳಲ್ಲಿ ನಿಮಗೆ 4,000 ರೂಪಾಯಿ ಸಿಗುವಂಥದ್ದು. ಇವಾಗ ಬರುವಂಥದ್ದು ಸೇರಿ ನಿಮಗೆ 4,000 ರೂಪಾಯಿ ಆಗುತ್ತದೆ. ಮತ್ತು ಈ ತಿಂಗಳು ಮುಗಿಯೋದರ ಒಳಗಡೆ ಪ್ರತಿಯೊಬ್ಬರ ಮಹಿಳೆಯರ ಖಾತೆಗೆ 6,000 ರೂಪಾಯಿ ತಲುಪುವಂಥದ್ದು. ಅದಕ್ಕೋಸ್ಕರ ನಿಮ್ಮ ಅಕೌಂಟನ್ನು ಚಾಲ್ತಿಯಲ್ಲಿ ಇಟ್ಕೊಳ್ಳಿ. ಈ ಒಂದು ಗೃಹಲಕ್ಷ್ಮಿ ಯೋಜನೆ ಹಣವನ್ನು ನೀವು ಪಡೆದುಕೊಳ್ಳಿ ಅಂತ ನಾನು ನಿಮಗೆ ಹೇಳ್ತೇನೆ ವೀಕ್ಷಕರೇ. ಮತ್ತು ಈ ಒಂದು ವಿಡಿಯೋನ ಯಾರೆಲ್ಲ ನೋಡ್ತಾ ಇದ್ದೀರೋ ತಪ್ಪದೆ ಒಂದೇ ಒಂದು ಲೈಕನ್ನು ತಿಳಿಸಿ ಮತ್ತು 18ನೇ ಕಂತಿನ ಹಣ ಯಾರಿಗೆ ಬಂದಿಲ್ಲೋ ಕಮೆಂಟ್ ಮೂಲಕ ನಮಗೆ ತಿಳಿಸ್ಬೋದು. ಮತ್ತು ಪ್ರತಿಯೊಬ್ಬರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ತರಹದ ಸರ್ಕಾರದ ಯೋಜನೆ ಮಾಹಿತಿಯನ್ನು ನಾನು ನಿಮಗೆ ಹೇಳ್ತೇನೆ ವೀಕ್ಷಕರೇ. ಧನ್ಯವಾದಗಳು.